ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಜನವರಿ 2021ರಲ್ಲಿ ಯಾವ ಅಧಿಸೂಚನೆ ಆಗಿದೆ, ಹಾಗೆ 2026ರ ನೇಮಕಾತಿ ಕ್ಯಾಲೆಂಡರ್ ಯಾವ ರೀತಿ ಇದೆ, ಪ್ರತಿಯೊಂದು ವಿಷಯವನ್ನ ಈ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಯಾವ ಹುದ್ದೆಗೆ ಕರೆದಿದೆ, ಈಗ ಪ್ರಸ್ತುತ ನೀವು ಯಾವ್ದಕ್ಕೆ ಅರ್ಜಿ ತುಂಬಬಹುದು, ಎಲ್ಲವನ್ನು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೈಲ್ವೇಸ್ ಗ್ರೂಪ್ ಡಿ ಅರ್ಜಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಳೆದ ಬಾರಿ ಆದಾಗ 1,08,00,000 ಅರ್ಜಿ ಬಿದ್ದಿತ್ತು. ಸೊ ರೈಲ್ವೇಸ್ ನಲ್ಲಿ ಗ್ರೂಪ್ ಡಿ ಜಾಬ್ ಲೆವೆಲ್ 1 ಕ್ಯಾಟಗರೀಸ್ ಅಂತ ಕರಿತೀವಿ. ಅದು 2025ನೇ ಸಾಲಿನ ನೇಮಕಾತಿ, ಅದರ ಅರ್ಜಿ ಪ್ರಾರಂಭ ಆಗಲಿದೆ. ಸೊ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ RBI ನಲ್ಲಿ ಆಫೀಸ್ ಅಟೆಂಡೆಂಟ್ ಅನ್ನೋ ಒಂದು ಪೋಸ್ಟ್ ಇದೆ. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತೀನಿ. ಹಾಗೆ ಒಂದು FDA ಪೋಸ್ಟ್ ಕಾಲ್ ಆಗಿದೆ, ಅದರ ಬಗ್ಗೆ ಮಾಹಿತಿ ಹೇಳ್ತೀನಿ. ಜೊತೆಗೆ ಇದೇ ರೀತಿ SSC ಕ್ಯಾಲೆಂಡರ್, IBPS ಕ್ಯಾಲೆಂಡರ್ ಮತ್ತು UPSC ಪರೀಕ್ಷೆಯ ಕ್ಯಾಲೆಂಡರ್ ಪ್ರತಿಯೊಂದು 2026ರಲ್ಲಿ ಯಾವಾಗ ಎಕ್ಸಾಮ್ ಇದೆ, ಸೊ ಯಾವಾಗ ಅರ್ಜಿ ಕರೀತಾರೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದನ್ನ ಹೇಳ್ತೀನಿ. ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಸ್ನೇಹಿತರೆ, ರೈಲ್ವೇಸ್ ಇಂದ ನಿಮಗೆ ಯಾವುದೇ ಮಾಹಿತಿ ಬರಲಿ, ನೀವು ಅದನ್ನ ಅಧಿಕೃತ ವೆಬ್ಸೈಟ್ ನಲ್ಲೇ ಚೆಕ್ ಮಾಡಬೇಕು. ಯಾಕಂದ್ರೆ ಅತ್ಯಂತ ಹೆಚ್ಚು ಫ್ರಾಡ್ ಅಥವಾ ಏನು ಸ್ಪ್ಯಾಮಿಂಗ್ ಅಥವಾ ಏನು ಅಧಿಕೃತ ತರನೇ ಕಾಣುತ್ತೆ, ಬಟ್ ಅದರಲ್ಲಿ ಫೇಕ್ ಮಾಡ್ತಾರೆ, ನಿಮಗೆ ಫೇಕ್ ಮೇಲ್ ಬರ್ತವೆ. ಸೊ ಆ ತರ ಅತಿ ಹೆಚ್ಚು ರೈಲ್ವೇಸ್ ಇಂದಾನೆ ಆಗೋದ್ರಿಂದ, ಸೊ ನಿಮ್ಗೆ ರೈಲ್ವೇಸ್ ನೇಮಕಾತಿಗೆ ಸಂಬಂಧಪಟ್ಟಂಗೆ ನೀವು ಯಾವಾಗಲೂ ಕೂಡ ಅಫಿಷಿಯಲ್ ನ್ಯೂಸ್ ಅನ್ನೇ ನಂಬಬೇಕು. ಸೊ ಇಲ್ಲಿ ಏನಂತಂದ್ರೆ RRB ಬೆಂಗಳೂರು ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ನೀವು ಇಲ್ಲಿ ನೋಡಬಹುದು ಏನೇನು ನೋಟಿಫಿಕೇಶನ್ಸ್ ಇದೆ, ಅದು ಇಂಗ್ಲಿಷ್ ಹಿಂದಿ ಎರಡೂ ಭಾಷೆಯಲ್ಲಿ ಇರುತ್ತೆ. ಸೊ ಅದನ್ನ ನಾನು ಅಧಿಕೃತ ಮಾಹಿತಿಯನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನೋಡಬಹುದು 2024ರಲ್ಲಿ ಸರಿಸುಮಾರು 9 ನೇಮಕಾತಿ ಮಾಡಿದ್ರು. ಅದೇ ರೀತಿ 2025ನೇ ಸಾಲಿನ ವೇಕೆನ್ಸೀಸ್ ಕೂಡ ಲೋಕೋ ಪೈಲಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಇದರೆಲ್ಲರ ವಿಡಿಯೋಸ್ ಅನ್ನ ನಾನು ಮಾಡಿದ್ದೆ ನಮ್ಮ ಚಾನೆಲ್ ನಲ್ಲಿ. ಪ್ಯಾರಾಮೆಡಿಕಲ್ ಆಗಿರ್ಬೋದು, ಸೆಕ್ಷನ್ ಕಂಟ್ರೋಲರ್, ಜೂನಿಯರ್ ಇಂಜಿನಿಯರ್, NTPC ಗ್ರಾಜುಯೇಟ್ ಲೆವೆಲ್, NTPC ಅಂಡರ್ ಗ್ರಾಜುಯೇಟ್ ಲೆವೆಲ್, ಈಗ ಪ್ಯಾರಾಮೆಡಿಕಲ್ ಓದಂತವರಿಗೆ ಐಸೋಲೇಟೆಡ್ ಕ್ಯಾಟಗರೀಸ್, ಈಗ ಲೆವೆಲ್ 1 ಅಂದ್ರೆ ಏನು ಗ್ರೂಪ್ ಡಿ ಅಂತ ಕರಿತೀವಲ್ವಾ, ಅದರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಷ್ಟು ಪೋಸ್ಟ್ಗಳು 2025ನೇ ಸಾಲಿಂದು ಕರೆದಿದ್ರು. ಸೊ ಅದರ ಎಕ್ಸಾಮ್ ಡೇಟ್ಸ್ ಬಂದಿದೆ, ಸೊ ಅದರ ಅಪ್ಲಿಕೇಶನ್ ಡೇಟ್ಸ್ ಬಂದಿದೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲದಾಗಿ ಗ್ರೂಪ್ ಡಿ ನೋಡ್ಬೋಣ ಸ್ನೇಹಿತರೆ. ಲೆವೆಲ್ 1 ನೇಮಕಾತಿ RRB ಗ್ರೂಪ್ ಡಿ ಅಲ್ಲಿ ಸೊ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅನ್ನ 21 ಜನವರಿ ಅಂತ ಕೊಟ್ಟಿತ್ತು. ಅದನ್ನ ರಿವೈಸ್ ಮಾಡಿದ್ದಾರೆ ಸ್ನೇಹಿತರೆ. 31 ಜನವರಿ 2026ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಕೊನೆ ಆಗೋದು 2 ಮಾರ್ಚ್ 2026ಕ್ಕೆ. ಸೊ ಸ್ನೇಹಿತರೆ, ಇದು ಒಂದೇ ಪರೀಕ್ಷೆ ಇರುತ್ತೆ. ಸೊ ರೈಲ್ವೇಸ್ ಗ್ರೂಪ್ ಡಿ ತುಂಬಾ ಒಳ್ಳೆ ಜಾಬ್ಸ್ ಇರುತ್ತೆ. ಸೊ ಇದರ ಫುಲ್ ನೋಟಿಫಿಕೇಶನ್ ಬಂದಾಗ ಅದರ ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ, 31 ಜನವರಿಗೆ ಇದರ ಅರ್ಜಿ ಪ್ರಾರಂಭ ಆಗುತ್ತೆ. 2 ಮಾರ್ಚ್ ತನಕ ಇದಕ್ಕೆ ಅರ್ಜಿ ತುಂಬಕ್ಕೆ ಅವಕಾಶ ಇರುತ್ತೆ. ಸೊ ಸರಿಸುಮಾರು 22,000 ವೇಕೆನ್ಸೀಸ್ ಅನ್ನ ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಫುಲ್ ನೋಟಿಫಿಕೇಶನ್ ಬಂದಾಗ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇನ್ನು ಕಳೆದ ವರ್ಷ ಕರೆದಂತಹ ಲೋಕೋ ಪೈಲಟ್ ಎಕ್ಸಾಮ್ ಡೇಟ್ ಬಂದಿದೆ. 16ರಿಂದ 18 ಫೆಬ್ರವರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಕಳೆದ ವರ್ಷ ಕರೆದಂತಹ ಟೆಕ್ನಿಷಿಯನ್ ಎಕ್ಸಾಮ್ ಏನಿತ್ತು, ಅದರ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ, 5 ಮಾರ್ಚಿಂದ 9 ಮಾರ್ಚ್ ಅಂತ ಹೇಳ್ಬಿಟ್ಟು. ಇನ್ನು ಕಳೆದ ವರ್ಷ ಕರೆದಂತಹ ಜೂನಿಯರ್ ಇಂಜಿನಿಯರ್, ಇವೆಲ್ಲದ್ರದ್ದು ನಾನು ನೋಟಿಫಿಕೇಶನ್ ವಿಡಿಯೋನ ನಮ್ಮ ಯೂಟ್ಯೂಬ್ ನಲ್ಲಿ ಮಾಡಿದ್ದೆ. ಸೊ ನೀವು ಯಾರಾದ್ರೂ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಡೇಟ್ಸ್ ಹೊರ ಬಂದಿದೆ ನೋಡಿ. ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ಸ್ 19 ಮತ್ತು 20 ಫೆಬ್ರವರಿಗೆ ಇರುವಂತದ್ದು. ಸೊ ಇಷ್ಟು ಮಾಹಿತಿಯನ್ನ ತಿಳ್ಕೊಂಡಾದ್ಮೇಲೆ ಇನ್ನೊಂದು ಹೊಸ ನೋಟಿಫಿಕೇಶನ್ ನೋಡೋದಾದ್ರೆ, RBI ನಲ್ಲಿ ಆಫೀಸ್ ಅಟೆಂಡೆಂಟ್ ಕರೆದಿದ್ದಾರೆ. ಸೊ RBI ಅಂದ್ರೆ ನಿಮಗೆ ಗೊತ್ತಿರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಜನವರಿ 15. ಸೊ ಹಾಗೆ ಅಪ್ಲಿಕೇಶನ್ ಎಂಡ್ ಆಗುವಂಥದ್ದು ಫೆಬ್ರವರಿ 4. ಸೊ ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ನಿಮಗೆ ತುಂಬಾ ಕಡಿಮೆ ಸಮಯ ಉಳಿದಿದೆ. ಸೊ ಹಾಗಾಗಿ ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಆನ್ಲೈನ್ ಎಕ್ಸಾಮು ನಿಮಗೆ ಫೆಬ್ರವರಿ 28 ಅಥವಾ ಮಾರ್ಚ್ 1ನೇ ತಾರೀಕು ಇರ್ಬೋದು ಅಂತ ಟೆಂಟೇಟಿವ್ ಆಗಿ ಡೇಟ್ ಅನ್ನ ಕೊಟ್ಟಿರೋಂಥದ್ದು. ಸೊ ಸ್ನೇಹಿತರೆ, ಎಷ್ಟು ಪೋಸ್ಟ್ ಇದೆ ಅಂತಂದ್ರೆ ನೋಡಿ, ಬೆಂಗಳೂರಿನಲ್ಲಿ SCಗೆ 3, OBCಗೆ 5, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 1, ಜನರಲಿ 7, ಒಟ್ಟಾರೆ 14 ಪೋಸ್ಟ್ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಆಫೀಸ್ ನಲ್ಲಿ ಇರುವಂತದ್ದು. ಸೊ ನೀವು ನೋಡಬಹುದು, ಕಾನ್ಪುರ್ ಮತ್ತೆ ಲಕ್ನೋದಲ್ಲಿ 125 ಪೋಸ್ಟ್ ಇದೆ. ಒಟ್ಟಾರೆ 572 ಏನೋ ಆಫೀಸ್ ಅಟೆಂಡೆಂಟ್ ಪೋಸ್ಟ್ ಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತದ್ದು. ಸೊ RBI ಬಗ್ಗೆ ಎಲ್ಲ ಕೇಳಿರ್ತೀರಾ. ಸೊ ಅದರಲ್ಲಿ ನೀವು ವರ್ಕ್ ಮಾಡುವಂತ ಒಳ್ಳೆ ಅವಕಾಶ. ಸೊ ಸ್ನೇಹಿತರೆ, ಏಜ್ ಲಿಮಿಟ್ ಬಂದು 18ರಿಂದ 25 ವಯಸ್ಸು ತನಕ ಇದ್ದವರು ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಈ ಅಪ್ಪರ್ ಏಜ್ ಲಿಮಿಟ್ ಅನ್ನ SC STಗೆ 5 ವರ್ಷ ಅಂದ್ರೆ 30 ವಯಸ್ಸು ತನಕ, OBCಗೆ 3 ವರ್ಷ ಅಂದ್ರೆ 28 ವಯಸ್ಸು ತನಕ, ಸೊ PWD ಅವರಿಗೆ 10 ವರ್ಷ, 13 ವರ್ಷ, 15 ವರ್ಷ, ಈ ರೀತಿ ಏಜ್ ಎಕ್ಸ್ಟೆನ್ಷನ್ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ಗೆ ಅವರ ಸರ್ವಿಸ್ ಟೈಮ್ ಅನ್ನ ಬಿಟ್ಟು ಹೆಚ್ಚುವರಿ 3 ವರ್ಷ ಅಥವಾ 50 ವರ್ಷದ ಒಳಗೆ ಅಂತ ಹೇಳ್ಬಿಟ್ಟು ಅವಕಾಶ ಇರುತ್ತೆ. ಇನ್ನು ಸ್ನೇಹಿತರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳೋದಾದ್ರೆ ಇದಕ್ಕೆ SSLC ಆಗಿದ್ರೆ ಸಾಕು. ಯಾಕಂದ್ರೆ ಆಫೀಸ್ ಅಟೆಂಡೆಂಟ್ ಪೋಸ್ಟ್ ಇದಾಗಿರುತ್ತೆ. ಸೊ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 10th ಸ್ಟ್ಯಾಂಡರ್ಡ್ ಅಂತ ಆದ್ರೆ
ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು ತುಂಬ ವಿಶೇಷವಾದ ಒಂದು ಇದು, ಸೊ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಹೈಯರ್ ಕ್ವಾಲಿಫಿಕೇಷನ್ ಇರೋಂಥವ್ರು ನಾಟ್ ಎಲಿಜಿಬಲ್ ಅಂತ ಹೇಳಿಬಿಟ್ಟು ಇದರಲ್ಲಿ ಏನು ಇನ್ನೊಂದು ವಿಶೇಷವಾಗಿ ಏನು ಹೇಳಿದ್ದಾರೆ ಅಂತಂದರೆ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಪ್ರೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಷನ್ ನೀಡ್ ನಾಟ್ ಅಪ್ಲೈ ಅಥವಾ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳಿದ್ದಾರೆ. ಅಂದರೆ ಇದು ಆಫೀಸ್ ಅಟೆಂಡೆಂಟ್ ಪೋಸ್ಟ್ ಆಗಿರೋದ್ರಿಂದ ಸೊ ಯಾರ್ಯಾರು SSLC ಇರೋರು ನೋಡ್ತಾ ಇದ್ದೀರಾ ಅಥವಾ PUC ಇರೋರು ನೋಡ್ತಾ ಇದ್ದೀರಾ, ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ, ಇದು ಒಳ್ಳೆ ಅವಕಾಶ. ಯಾರು ಡಿಗ್ರಿ ಮಾಡಿದ್ದೀರಾ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀರಾ ಅವರೆಲ್ಲ ಈ ಪೋಸ್ಟಿಗೆ ಎಲಿಜಿಬಲ್ ಇರಲ್ಲ ಅಂಥೇಳಿ. ಇನ್ನು ಇದಕ್ಕೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, GK ಇರುತ್ತೆ, ಹಾಗೆ ಕ್ವಾಂಟ್ಸ್ ಇರುತ್ತೆ. ಎಲ್ಲ 30 ಕ್ವಶನ್ ಈಚು, 4 ಸಬ್ಜೆಕ್ಟು 30 ಈಚು, 120 ಪ್ರಶ್ನೆ ಇರುತ್ತೆ, 90 ನಿಮಿಷ ಟೈಮ್ ಇರುತ್ತೆ. ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಕೊಡಬೇಕಂತ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟನ್ನು ಕೂಡ ಇಟ್ಟಿರ್ತಾರೆ. ಇನ್ನು 50 ರೂಪಾಯಿ ಇರುತ್ತೆ SC ST PWD ಅವರಿಗೆ. ಜನರಲ್ ಅವರಿಗೆ 450 ರೂಪಾಯಿ ಪ್ಲಸ್ GST ಇರುತ್ತೆ. ಸೊ ಮತ್ತು ಎಕ್ಸಾಮ್ ಸೆಂಟರ್ ನೋಡಿ ಬೆಳಗಾಮು, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ ಇದೆ. ಸೊ ವಿಡಿಯೋ ಯಾರು ನೋಡ್ತಿದ್ದೀರಾ, ಯಾರ್ಯಾರು SSLC ಮಾಡಿದ್ದೀರಾ, PUC ಇರ್ತೀರಾ ಅಥವಾ ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ ಅಂಥವ್ರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನು FDA ಪೋಸ್ಟ್ ಅಂತ ಕರೆದಿದ್ರು ಅಂತ ಹೇಳಿದ್ದೆ. ಸೊ ಅದು ಯಾವ್ದ್ರಲ್ಲಿ ಕರೆದಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ. ಈ ನೋಟಿಫಿಕೇಶನ್ ಮುಂಚೆ ಕೂಡ ಆಗಿತ್ತು, ಬಟ್ ಒಳ ಮೀಸಲಾತಿ ಕಾರಣದಿಂದ ರದ್ದಾಗಿತ್ತು. ಬಟ್ ಈಗ ಒಳ ಮೀಸಲಾತಿಯನ್ನು ಹಿಂಪಡೆದ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತಾನೆ ಮತ್ತಿನ್ನೊಮ್ಮೆ ಅಧಿಸೂಚನೆ ಮಾಡಿದ್ದಾರೆ. ಸೊ ಇದರ ಒಂದು ನೇರ ನೇಮಕಾತಿ ಒಟ್ಟಾರೆ 34 ಹುದ್ದೆ ಇರುವಂಥದ್ದು. ಸೊ ಯಾವ್ಯಾವ್ದಿದೆ ಅಂದರೆ ಸುಮಾರು ಜನ ಫಾರ್ಮಸಿ ಓದಿರ್ತೀರಾ, ಸೊ ಫಾರ್ಮಾ ಡಿ ಆ ಥರ ಓದಿರ್ತೀರಾ ಕೋರ್ಸು. ಸೊ ಅವರಿಗೆ 7 ಹುದ್ದೆ ಇರೋವಂಥದ್ದು. ನಿಮಗೆ ಅದನ್ನು ಕೆಟಗರೈಸ್ ಮಾಡಿರೋದು ಕೂಡ ನೀವು ನೋಡ್ಬೋದು. ಇನ್ನು FDA ಇದನ್ನೆಲ್ಲರೂ ಕೂಡ ಗಮನಿಸಿ ನೋಡಿ. ಈ ಒಂದು ರಿಸರ್ವೇಷನ್ ಅವರಿಗೆ ಮಾತ್ರ ಜಾಬ್ ಇರುತ್ತೆ. ಸೊ ಹಾಗಾಗಿ ಆ ರಿಸರ್ವೇಷನ್ ನಿಮಗಿಲ್ಲ ಮತ್ತು ನೀವು ಜನರಲ್ನಲ್ಲಿ ನೀವು ಪಾಸ್ ಆಗ್ಬೋದು ಅನ್ನೋದಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಿ. ಸೊ ಏನೇನಿರುತ್ತೆ ಅಂತಂದರೆ ನೋಡಿ, ಇದು ಇತರೆ ಆಯಿತಾ. ಸೊ ಇದು ಇತರೆ ಅಂದರೆ ಎಲ್ಲರೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಮಹಿಳೆಗೆ, ಇದು ಗ್ರಾಮೀಣ ಅಭ್ಯರ್ಥಿಗಳಿಗೆ. ಸೊ ಈಗ ಮತ್ತು ಇದು PWD ಅವರಿಗೆ. ಸೊ ನೋಡಿ ಸ್ನೇಹಿತರೆ, ಇಷ್ಟು ಪೋಸ್ಟ್ಗಳಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ನೋಡಿ. FDA ಪೋಸ್ಟ್ನವರಿಗೆ ನೋಡಿ ಒಟ್ಟಾರೆ ಜನರಲಲ್ಲಿ 5 ಪೋಸ್ಟ್ ಇರೋದು. 5 ಪೋಸ್ಟಲ್ಲಿ ಇತರೆ ಅಂದರೆ ಸಾಮಾನ್ಯವಾಗಿ ನಿಮಗೆ ಬೇರೆ ಯಾವುದು ರಿಸರ್ವೇಷನ್ನೇ ಇಲ್ಲ, ನೀವೊಬ್ಬರು ಪುರುಷರು, ಯಾವುದೇ ಒಂದು ರಿಸರ್ವೇಷನ್ ಇಲ್ಲ ಅಂದರೆ ನಿಮಗಿರೋದು ಕೇವಲ 1 ಪೋಸ್ಟು. ಇನ್ನು ನೀವು ಜನರಲ್ ಇದ್ಕೊಂಡು ಮಹಿಳಾ ಅಭ್ಯರ್ಥಿ ಇದ್ದರೆ 2 ಪೋಸ್ಟ್ ಇದೆ, ಜನರಲ್ ಇದ್ಕೊಂಡು ಗ್ರಾಮೀಣ ಅಭ್ಯರ್ಥಿ ಇದ್ದರೆ 1 ಪೋಸ್ಟ್ ಇದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ 1 ಪೋಸ್ಟ್ ಇದೆ. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಬರೋಂಥ ಸಾಮಾನ್ಯ ಪೋಸ್ಟು 1 ಆಗಿರುತ್ತೆ. ಇನ್ನು SCಯಲ್ಲಿ ಪ್ರವರ್ಗ A ಪ್ರವರ್ಗ B ಅಂತ ಇದೆ. ಸೊ ಅವ್ರಿಗೆ ಮಾತ್ರ ಇದೆ, ಪ್ರವರ್ಗ C ಅವ್ರಿಗೆ ಇಲ್ಲ. ಹಾಗೆ ST ಅವರಿಗಲ್ಲಿ 1 ಪೋಸ್ಟ್ ಇದೆ ಇತರೆ. ಕ್ಯಾಟಗರಿ 1 ಅವ್ರಿಗೆ 1 ಪೋಸ್ಟ್ ಇದೆ. ಪ್ರವರ್ಗ 2A ಅಂತ ಏನು OBC ಕ್ಯಾಟಗರಿ ಬರುತ್ತೆ ಅದರಲ್ಲಿ ಒಂದಿದೆ. ಸೊ ಹಾಗಾಗಿ ನೋಡಿ ಒಟ್ಟಾರೆ 10 ಪೋಸ್ಟ್ ಇರೋ ಇರೋವಂಥದ್ದಷ್ಟೇ. ಸೊ ಒಟ್ಟಾರೆ 10 ಪೋಸ್ಟ್ ಇರೋವಂಥದ್ದಷ್ಟೇ. ಸೊ ನಿಮ್ಮ ರಿಸರ್ವೇಷನ್ ಅವರಿಗೆ ಮಾತ್ರ ಜಾಬ್ ಹೋಗುತ್ತೆ. ಉದಾಹರಣೆಗೆ ಒಂದು ಹುದ್ದೆ ಪರಿಶಿಷ್ಟ ಜಾತಿ ಪ್ರವರ್ಗ A ಅವರಿಗೆ ಒಂದು ಹುದ್ದೆ ಇದೆ ಅಂದರೆ ನೀವು ಜನರಲಲ್ಲಿ ನೀವು ಹೆಚ್ಚುವರಿ ತೆಗೆದಿದ್ರು ಕೂಡ ನಿಮಗೆ ಆ ಪರ್ಟಿಕ್ಯುಲರ್ ಪೋಸ್ಟ್ ಅವರಿಗೆ ಹೋಗುತ್ತೆ ಇರೋದ್ರಿಂದ. ಸೊ ಹಾಗಾಗಿ ಈ ರಿಸರ್ವೇಷನ್ ಬರೋದಿದ್ರೆ ಮಾತ್ರ ನೀವು ಅದನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನು ಅದರಲ್ಲೇ ವಿಕ್ರಿಯ ಸಹಾಯಕರು ಅಂತ ಹೇಳ್ಬಿಟ್ಟು ಕೂಡ ಪೋಸ್ಟ್ ಇದೆ, 16 ಪೋಸ್ಟ್ ಇರೋವಂಥದ್ದು. ಸೊ ಈಗ ಎಕ್ಸಾಮ್ ನಿಮಗೆ ಅಪ್ಲಿಕೇಶನ್ ಫಾರ್ಮಸಿಸ್ಟ್ ಇದ್ದೋದವರಿಗೆ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಓದಿರಬೇಕು, ಫಾರ್ಮಾ ಡಿ ಅಂತ ಏನು ಕರಿತೀವಲ್ಲ ಆ ಕೋರ್ಸ್ ಓದಿರಬೇಕು. ಸೊ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಇದೆಲ್ಲ ಬೇಸಿಕ್ ಕೇಳಿದ್ದಾರೆ. ಸೊ ಅದೇ FDA ಅವರಿಗೆ ನೋಡಿ ಕಾನೂನು ಅಡಿಯಲ್ಲಿ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು, ಹಾಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಬರಬೇಕು, ಕನ್ನಡವನ್ನು ಓದುವಂಥ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡ್ಕೊಳ್ಳೋವಂಥವರು ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ವಿಕ್ರಿಯ ಸಹಾಯಕರಿದ್ದವರಿಗೆ PUC ಓದಿರಬೇಕು, ಅಗೇನ್ ಪ್ಲಸ್ ಕನ್ನಡ ಓದಿರಬೇಕು, ಕಂಪ್ಯೂಟರ್ ಬರಬೇಕು. ಸೊ ಇನ್ನು ವಯೋಮಿತಿ ಕೇಳೋದಾದರೆ 18ರಿಂದ 35 ಇದೆ, ಸಡಲಿಕೆ 3 ವರ್ಷ, 38 ವರ್ಷ ಇದೆ. ಏಜ್ ಲಿಮಿಟನ್ನು ನೀವು ನೋಡ್ಬೋದು. ಇದೇ ರೀತಿ ಫೀಸ್ ನೋಡೋದಾದರೆ 500 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಅಂದರೆ ಪೇಮೆಂಟ್ ಗೇಟ್ವೇನ ಕೊಟ್ಟಿರ್ತಾರಲ್ವ ಆನ್ಲೈನ್ ಪೇ ಮಾಡೋಕ್ಕೆ, ಅವ್ರದ್ದು ಚಾರ್ಜಸನ್ನು ಜೊತೆಗೆ ಪ್ಲಸ್ 500 ರೂಪಾಯಿ. ಜನರಲ್ ಕ್ಯಾಟಗರೀಸ್ ಅವರಿಗೆ 1000 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 9 ಜನವರಿ, ಎಂಡ್ ಆಗೋದು 7 ಫೆಬ್ರವರಿ. ಸೊ ಇದಕ್ಕೂ ಕೂಡ ರೆಕಾರ್ಡ್ ಮಾಡೋ ಟೈಮಿಗೆ ಸಮಯ ಆಗಿತ್ತು ಅಂತಂದರೆ ನೀವು ಬೇಗ ಇದಕ್ಕೆ ಅಪ್ಲೈ ಮಾಡಿ. ಸೊ ಇನ್ನು ಸ್ನೇಹಿತರೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂದರೆ ಕನ್ನಡ ಭಾಷೆಗೆ 50 ಅಂಕ ಇರುತ್ತೆ, ಇಂಗ್ಲೀಷಿಗೆ 25 ಅಂಕ, GKಗೆ 25 ಅಂಕ,
ಸಹಕಾರಿ ವಿಷಯ ನೋಡಿ, ಸಹಕಾರಿ ಕೋಆಪರೇಟಿವ್ ಅನ್ನೋ ವಿಷಯದನ್ನೇ ನೀವು 50 ಅಂಕಕ್ಕೆ ಬರೀಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್ ಇರುತ್ತೆ 25 ಅಂಕ, ಹಾಗೆ ಸಮಾಜಯುಕ್ತವಾದ ಚಟುವಟಿಕೆ ಹಾಗೂ ವಸ್ತುನಿಷ್ಠ ವಿಷಯಗಳನ್ನು 25 ಅಂಕ, ಒಟ್ಟಾರೆ 200 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ. ಇದು ನಿಗಮ ಮಂಡಳಿ ಆಗಿರೋದ್ರಿಂದ ಈ ರೀತಿ ಇರುತ್ತೆ ಪ್ಯಾಟರ್ನು. ಸೊ ಸ್ನೇಹಿತರೆ, ಇವಾಗ ಎಕ್ಸಾಮ್ ಕ್ಯಾಲೆಂಡರ್ನ ನೋಡ್ಬಿಡೋಣ. SSC ಎಕ್ಸಾಮ್ ಕ್ಯಾಲೆಂಡರ್ ನೋಡೋದಾದರೆ, ಸೊ ಸ್ನೇಹಿತರೆ, ಈ LDC ಅನ್ನೋ ಎಕ್ಸಾಮ್ಗಳು ನಿಮಗೆ ಬರೋದಿಲ್ಲ. ಅದು ಆಲ್ರೆಡಿ ಲಿಮಿಟೆಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಆಗಿರುತ್ತೆ, ಅಂದರೆ ಆಲ್ರೆಡಿ ಅಪಾಯಿಂಟೆಡ್ ಇರೋವಂಥವ್ರಿಗೆ. ಸೊ ಅದನ್ನೆಲ್ಲ ಹೊರತುಪಡಿಸಿ CGL ಎಕ್ಸಾಮ್ ಅಂತ ಬರುತ್ತೆ. ಇದರ ಮೊದಲನೇ ಟೈರ್ ಎಕ್ಸಾಮ್ ನೋಡಿ, ಇದು ಅತ್ಯಂತ ಇನ್ಕಮ್ ಟ್ಯಾಕ್ಸ್ ಆಫೀಸರು ಆ ಥರ ಪೋಸ್ಟ್ಗಳಿಗೆ ಹೋಗೋಕ್ಕೆ ಮಾರ್ಚ್ 2026 ಅರ್ಜಿ ಕರೀತಾರಂತೆ. ಏಪ್ರಿಲ್ 2023 ಅರ್ಜಿ ಮುಕ್ತಾಯವಾಗುತ್ತಂತೆ. ಎಕ್ಸಾಮು ಮೇ ಜೂನ್ 2026 ಇರುತ್ತಂತೆ. ಸೊ ಯಾರ್ಯಾರು ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಇದ್ದೀರಾ, ಸೊ ನೀವೆಲ್ಲರೂ ಕೂಡ ನೋಡಿ CGL ಅನ್ನು ಟಾರ್ಗೆಟ್ ಮಾಡಿ ಓದ್ಕೊಳ್ಳೋದಾದರೆ ನಿಮಗೆ ಒಂದು 5 ರಿಂದ 6 ತಿಂಗಳ ಕಾಲ ಅವಕಾಶ ಇರುತ್ತೆ. ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿ ಇದಕ್ಕೆ ಫೋಕಸ್ ಮಾಡ್ಕೊಂಡು ಓದಿ. ಇನ್ನು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದೋಂಥವರಿಗೆ ಕೂಡ ಅದೇ ಟೈಮ್ನಲ್ಲೇ ಏನಲ್ಲಿ. ಇನ್ನು ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ಫೇಸ್ 15, ಆಲ್ರೆಡಿ ಫೇಸ್ 13 ಆಗಿತ್ತು, ಫೇಸ್ 14 ಆಗಿತ್ತು. ಸೊ ಮುಂದಿನ ವರ್ಷದ್ದು ಫೇಸ್ 14 2026ನೇ ಸಾಲದು, ಇದು ಕೂಡ ಅದೇ ಟೈಮ್ನಲ್ಲಿ ಇರುತ್ತೆ. ಇನ್ನು CHSL PUC ಓದೋಂಥವರಿಗೆ, ಟೈಪಿಂಗ್ ಬರೋಂಥವರಿಗೆ ಜುಲೈ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಇರುತ್ತೆ. ಇನ್ನು ಎಲ್ಲರೂ ಕೇಳುವಂಥದ್ದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಏನು ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ, ಅಥವಾ ಸಬ್ ಇನ್ಸ್ಪೆಕ್ಟರ್, ಡೆಲ್ಲಿ ಪೊಲೀಸ್. ಇದರಲ್ಲೊಂದು ವಿಶೇಷ ಇದೆ ಸ್ನೇಹಿತರೆ, ರೈಲ್ವೆ ಪೊಲೀಸ್ ಲಾಸ್ಟ್ ಟೈಮ್ ಏನು ನೇಮಕಾತಿ ಮಾಡಿದ್ದ ರೈಲ್ವೆ ಡಿಪಾರ್ಟ್ಮೆಂಟಿಂದ, ಅವನು ಅವಾಗ ಹೇಳಿದ್ದ ಪ್ರತಿ ವರ್ಷ ಇನ್ಮೇಲೆ SSC ಜೊತೆಗೆ ನಾವು ರೈಲ್ವೆ ಪೊಲೀಸ್ನೂ ಕೂಡ ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಸೊ ಹಾಗಾಗಿ ಇದರಲ್ಲಿ ಈ ಟೈಮು ರೈಲ್ವೆ ಕೂಡ ಪೊಲೀಸ್ ಕೂಡ ನಿಮಗೆ ಜೊತೆಗೆ ಬರುತ್ತೆ ನೋಟಿಫಿಕೇಶನ್, ನೀವು ನೋಡ್ಬೋದು. ಸೊ ಅದೇ ಥರ SSC GD, ಇದು ಸುಮಾರು ಜನ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ಅದನ್ನು ಕೂಡ ಮುಂದಿನ ವರ್ಷದ್ದು ನೀವು ನೋಡ್ಬೋದು ಯಾವಾಗಿರುತ್ತೆ ಅಂತ. ಈ ವರ್ಷದ್ದು ಇವಾಗ ನಡೆಯುತ್ತೆ ಎಕ್ಸಾಮ್ಸು. ಸೊ ಇನ್ನು ಬ್ಯಾಂಕಿಂಗ್ ಕ್ಯಾಲೆಂಡರ್, ಯಾರ್ಯಾರು ಬ್ಯಾಂಕಿಂಗ್ ಅಭ್ಯರ್ಥಿಗಳಿದ್ದೀರಾ ಸೊ ನೋಡ್ಕೊಳ್ಳಿ. ಆಲ್ರೆಡಿ ಎಕ್ಸಾಮ್ ಬಂದ್ಬಿಟ್ಟಿದೆ. ಮುಂದಿನ ವರ್ಷದ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಸ್ಗಳ POಗೆ ಪ್ರಿಲಿಮಿನರಿ ಎಕ್ಸಾಮು 22 ಮತ್ತು 23 ಆಗಸ್ಟಿಗೆ ಇರುತ್ತೆ. ಸೊ ಹಾಗೆ ಕ್ಲರ್ಕ್ ಎಕ್ಸಾಮು 10 ಮತ್ತು 11 ಅಕ್ಟೋಬರಿಗೆ ಇರುತ್ತೆ. ಅದೇ ಥರದ ಮೇನ್ ಎಕ್ಸಾಮು PO ಅವರಿಗೆ 4 ಅಕ್ಟೋಬರ್, CSA ಅಂದರೆ ಕ್ಲರ್ಕ್ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ 27 ಡಿಸೆಂಬರ್ ಇರುತ್ತೆ. ಸೊ ನೀವು ನೋಡ್ಬೋದು ಆಲ್ರೆಡಿ IBPS POದು ಮತ್ತು ಕ್ಲರ್ಕ್ದು ಡೇಟ್ ಬಂದಿದೆ. ಅದೇ ರೀತಿ RRB PO ಅಂದರೆ ರೂರಲ್ ಮತ್ತು ರೀಜನಲ್ ಬ್ಯಾಂಕ್ಸ್ ಅಂತ ಏನು ಕರಿತೀವಲ್ವಾ, ಅವ್ರದ್ದು ಕೂಡ ನೋಡಿ ಪ್ರಿಲಿಮಿನರಿ ಎಕ್ಸಾಮು 21 ಮತ್ತು 22 ನವೆಂಬರ್. ಸೊ ನಿಮಗೆ ಹತ್ತತ್ರ 10 ರಿಂದ 11 ತಿಂಗಳ ಕಾಲಾವಕಾಶ ಇದೆ ಪ್ರಿಪೇರ್ ಆಗಲಿಕ್ಕೆ. ಸೊ ಸೂಕ್ತ ರೀತಿಯಲ್ಲಿ ತಯಾರಾಗಿ ಅಂತ ಹೇಳ್ತಾ, ಸೊ ಡಿಸೆಂಬರ್ ಆಫೀಸ್ ಅಸಿಸ್ಟೆಂಟ್ಗಳು ಅಂದರೆ ಕ್ಲರ್ಕ್, RRB ಕ್ಲರ್ಕು 6, 12 ಮತ್ತು 13 ಡಿಸೆಂಬರ್ ಇರುವಂಥದ್ದು. ಸೊ ಸಿಂಗಲ್ ಎಕ್ಸಾಮು ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಅದನ್ನು ಹೊರತುಪಡಿಸಿ SBI PO, SBI ಕ್ಲರ್ಕ್ ಆಗಿರ್ಬೋದು. ಸೊ ಅವೆಲ್ಲವೂ ಕೂಡ ಒಂದು ಇದರಲ್ಲಿ ಹಾಕಿದ್ದೀವಿ, ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, UPSC ಕ್ಯಾಲೆಂಡರ್ ನೋಡಿ ಸ್ನೇಹಿತರೆ, ಸುಮಾರು ಜನ ಬರೀತಿರ್ತೀರಾ. ಸೊ ಪ್ರಮುಖವಾಗಿದೆ ಎಕ್ಸಾಮ್ಸ್ನ ಹೇಳೋದಾದರೆ, ಸೊ ನೋಡಿ NDA ಎಕ್ಸಾಮ್ ಮತ್ತು CDS ಎಕ್ಸಾಮ್, ಡಿಫೆನ್ಸ್ ಎಕ್ಸಾಮ್ಸು NDA PUC ಮೇಲೆ, CDS ಡಿಗ್ರಿ ಮೇಲೆ. ಸೊ ಅದರ ಎಕ್ಸಾಮ್ ಡೇಟು ಯಾವಾಗ ಕರೀತಾರೆ, ಯಾವಾಗ ಎಂಡ್ ಆಗುತ್ತೆ ಎಲ್ಲ ನೀವು ನೋಡ್ಬೋದು. ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸು ಈ ವರ್ಷದ UPSC ಪ್ರಿಲಿಮ್ಸು 24 ಮೇಗೆ ಇರೋವಂಥದ್ದು. ಎಕ್ಸಾಮ್ ಡೇಟಲ್ಲಿ ಏನೂ ಮುಂದೋಗಿಲ್ಲ, ಆದರೆ ಎಕ್ಸಾಮ್ ಕರೆಯೋ ಅರ್ಜಿಯ ಡೇಟ್ ಇನ್ನೂ ಮುಂದೋಗಿದೆ. ಸೊ ಅದಕ್ಕೇನೋ ಆಡಳಿತ ಕಾರಣವನ್ನು ಕೊಟ್ಟು ಮುಂದೆ ಮಾಡಿದ್ದಾರೆ. ಬಟ್ 14 ಜನವರಿಗೆ ನೋಟಿಫಿಕೇಶನ್ ಬಂದಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಬಟ್ ಅವಾಗ ಈ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ, ಬಟ್ ಎಕ್ಸಾಮ್ ಡೇಟ್ ಮಾತ್ರ ಅದೇ ಇರುತ್ತೆ ಸಾಮಾನ್ಯವಾಗಿ. ಸೊ ಇನ್ನು ಅದು ಬಿಟ್ಟರೆ ಇನ್ನು ಪ್ರಮುಖವಾಗಿದ್ದು CAPF AC ಅಂತ. ಸೊ ಸುಮಾರು ಜನ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಇದನ್ನು ಒಳ್ಳೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ನಿಮಗೆ 18 ಫೆಬ್ರವರಿಗೆ ನೋಟಿಫಿಕೇಶನ್ ಆಗುತ್ತೆ, 19 ಜುಲೈಗೆ ಎಕ್ಸಾಮ್ ಇರುತ್ತೆ. ಒಂದು ಎಸ್ಸೆ ಪೇಪರ್ ಇರುತ್ತೆ, ಒಂದು GK ಪೇಪರ್ ಇರುತ್ತೆ, ಮತ್ತು ನಿಮಗೆ ಒಂದು ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ CAPFನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಯನ್ನು ನೀವು UPSC ಎಕ್ಸಾಮಿಂದ ತೆಗೆದುಕೋಬೋದು. ಅದೇ ರೀತಿ ನಿಮಗೆ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ UPSCಯಲ್ಲಿ ನೀವು ನೋಡ್ಬೋದು. ರಿಸರ್ವ್ಡ್ UPSC ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಇರುತ್ತಲ್ವ, ಆಗ ಪರ್ಟಿಕ್ಯುಲರ್ ಕರೀತಾ ಇರ್ತಾರೆ, ನೀವು ಅದನ್ನ ನೋಡ್ಬೋದು. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಅಥವಾ ಎಕನಾಮಿಕ್ ಸರ್ವಿಸ್ ಅನ್ನೋ ಕೂಡ IAS ಮತ್ತು ISS ಅಂತ ಎಕ್ಸಾಮ್ಸ್ ಕೂಡ ಇರುತ್ತೆ. ಸೊ ಅದರದ್ದು ಡೇಟ್ ಕೂಡ ನೀವು ನೋಡ್ಬೋದು. ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ ಇರುವಂಥವ್ರಿಗೆ ಇರುತ್ತದು. ಸೊ ಸ್ನೇಹಿತರೆ, ಇದು ಎಲ್ಲ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ
ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಕೋಚಿಂಗ್ ಇರುತ್ತೆ. ಸೊ ಸತತ 11ನೇ ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಏನು ಶಿಕ್ಷಕರ ನೇಮಕಾತಿ ಕಾಲ್ ಆಗೋಂಥ ಇದ್ದೆ ಹಂತದಲ್ಲಿದೆ. ಅದಕ್ಕೆ ನೇಮಕಾತಿ ಸಪ್ರೇಟ್ ಬ್ಯಾಚ್ಗಳಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಸಪ್ರೇಟ್ ಬ್ಯಾಚ್ ಆಗಿರ್ಬೋದು, ಬ್ಯಾಂಕಿಂಗ್, SSC, ರೈಲ್ವೆ ಪ್ರತ್ಯೇಕ ಬ್ಯಾಚ್ ಆಗಿರ್ಬೋದು, ಇನ್ನು ಅಕಾಡೆಮಿಕ್ ಎಕ್ಸಾಮ್ಸ್ ಆದಂತಹ PGCET, MBA, MCA ಅಥವಾ ಡಿಪ್ಲೊಮಾ CETಗೆ ಸಂಬಂಧಪಟ್ಟಂಗೆ ಸೊ ಈಗ ರಿಪಬ್ಲಿಕ್ ಡೇ ಆಫರ್ ನಡೀತಾ ಇದೆ. ಸೊ ಈ ವಿಡಿಯೋನ ನೋಡ್ಕೊಂಡ್ಬಂದ ನಂತರ 5% ಡಿಸ್ಕೌಂಟನ್ನು ನಿಮಗೆ ಶುಲ್ಕದಲ್ಲಿ ಕೊಡಲಾಗುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೀವೇನಾದರೂ ನಮ್ಮನ್ನು ಫಾಲೋ ಮಾಡ್ಬೇಕಂತ ಹೇಳಿದ್ರೆ, ಹೆಚ್ಚುವರಿ ಫ್ರೀ ಮೆಟೀರಿಯಲ್ಸ್, ಫ್ರೀ ಕಂಟೆಂಟ್ ಬೇಕು ಅಂತಂದರೆ ಸೊ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ, ಸೊ ಈ ಸ್ಕ್ಯಾನ್ ಜಸ್ಟ್ ಈ QR ಕೋಡನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಚಾನಲ್ಗೆ ರೀಡೈರೆಕ್ಟ್ ಆಗ್ತೀರಾ, ಅಲ್ಲಿಗೆ ಜಾಯ್ನ್ ಆಗಿ. ಸೊ ಹಾಗೇನೆ ಸೊ ನಮ್ಮ ವಿಳಾಸ ನೋಡಿ, ಅಚೀವರ್ಸ್ ಟ್ರಸ್ಟ್, ಅಚೀವರ್ಸ್ ಕೋಚಿಂಗ್ ಸೆಂಟರ್, ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ಸ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೊಸ ಅಧಿಸೂಚನೆಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.